ಮಾರ್ನಿಂಗ್ ಗೆಳೆಯರೆ. ಸೊ ಇವತ್ತು ಕ್ರಿಸ್ಮಸ್ ಡೇ, ಫೈನಲಿ 25th ಕ್ರಿಸ್ಮಸ್ ಬಂತು ಆ್ಯಂಡ್ ಐಮ್ ಸೋ ಎಕ್ಸೈಟೆಡ್ ಅಬೌಟ್ ದಿ ಸೆಲೆಬ್ರೇಷನ್. ಆ್ಯಂಡ್ ನಿನ್ನೆ ನಾವು ರಂಗೋಲಿ ಹಾಕಿದ್ದೀವಿ ಆ್ಯಂಡ್ ದಟ್ ಈಸ್ ವೈ ಆ ರಂಗೋಲಿ ತೋರ್ಸೋಕ್ಕಾಗಿ ಓಪನ್ ಆಗ್ತೀವಿ. ಎಸ್, ಆ ರಂಗೋಲಿ ತೋರ್ಸೋಕ್ಕಾಗಿ ಬೆಳಗ್ಗೆ ಹೊರಗಡೆ ಬಂದಿದ್ದೀನಿ. ಬೆಳಗ್ಗೆ ಅಂದರೆ ಒಂದು 9 ಗಂಟೆ ಆಗಿದೆ. ಸೊ ಲೆಟ್ ಮಿ ಜಸ್ಟ್ ಶೋ ಯು ಎಷ್ಟು ಬ್ಯೂಟಿಫುಲ್ ಆಗಿ ನಾವು ರಂಗೋಲಿ ಹಾಕಿದ್ದೀವಿ ಅಂತ. ಇನ್ಎಕ್ಸ್ಪೀರಿಯನ್ಸ್ಡ್ ಅವರು ಹಾಕಿರೋದು ರಂಗೋಲಿ, ನೀವು ಜಜ್ಮೆಂಟ್ ಮಾಡೋಂಗಿಲ್ಲ. ರಂಗೋಲಿನ ನಾವು ನಿನ್ನೆ ರಾತ್ರಿ 2 ಗಂಟೆ ಹಾಕಿದ್ದೀವಿ. 2 hours people. Turned to be pretty. We were so concerned ಗಾಡಿಗೆ ಪೌಡರ್ಸ್ ಎಲ್ಲಾದರೂ ಹಾರೋಗುತ್ತಾ, ಮಳೆ ಬಂದು ಹೋಗುತ್ತಾ ಅಂತೆಲ್ಲ ಪ್ರೇಯರ್ ಮಾಡ್ತಾಯಿದ್ರು, ಮಳೆ ಬರೋದು ಬೇಡ ಅಂತೆಲ್ಲ. ಬಟ್ ಇಲ್ಲ, ನಾವೇನು ಮಾಡಿದ್ವಿ, ಪೌಡರ್ ಹಾಕಿ ಫುಲ್ ರೋಡ್ ಒಳಗಡೆ ಪ್ರೆಸ್ ಮಾಡಿಬಿಟ್ಟಿದ್ವಿ ಪೌಡರ್ನ, ಹಾರು ಹೋಗಬಾರ್ದು ಅಂತ. ಏನಾಗಲಿಲ್ಲ. ಆ್ಯಂಡ್ ರೋಡ್ ಕೂಡ ವೆಟ್ಟಿತ್ತು ನಾವು ಹಾಕುವಾಗ, ಬಿಕಾಸ್ ಕ್ಲೀನ್ ಮಾಡಿದ್ದೀವಲ್ಲ, ಅದರಿಂದ ಅದು ಅಲ್ಲೇ ಸ್ಟಿಕ್ ಹಾಕ್ಕೊಳ್ತು. ಇಟ್ ಲುಕ್ ಪ್ರಿಟಿ. ಸೊ ಎಸ್, ಆ್ಯಂಡ್ ಐಮ್ ಸೊ ಎಕ್ಸೈಟೆಡ್. ಐ ಥಿಂಕ್ ಮಧ್ಯಾಹ್ನ ಮೇಲೆ ಐ ವಿಲ್ ಗೋ ಟು ದೇರ್ ಹೌಸ್ ಆ್ಯಂಡ್ ರೆಡಿ ಆಗಬೇಕು, ತಲೆಗೆ ಎಣ್ಣೆ ಹಾಕಬೇಕು, ತಲೆ ಸ್ನಾನ ಮಾಡಬೇಕು, ಯಾವ ಬಟ್ಟೆ ಹಾಕಬೇಕಂತ ಕೂಡ ನಮ್ಗೆ ಗೊತ್ತಿಲ್ಲ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ರೆಡ್ ಆರ್ ಗ್ರೀನ್, ಬಟ್ ಲೆಟ್ಸ್ ಸಿ. ಸೊ ಸ್ನಾನ ಮಾಡಿ ಬಂದೆ ಫೈನಲಿ ಆ್ಯಂಡ್ ಐ ಆಮ್ ಲೇಟ್. 11 o'clockಗೆ ಮಕ್ಕಳು ಬಂದು ಬಾಗಿಲು ಬಿಡ್ತಾಯಿದ್ರು, ಅಕ್ಕ ರೆಡಿನಾ ಅಂತ. ಬಟ್ ನಾ ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಬೇಗ ಈಗ 12 o'clock ಆಗಿದೆ ಆಲ್ರೆಡಿ. ಸ್ನಾನ ಎಲ್ಲ ಮಾಡಿ ಈಗ ರೆಡಿ ಆಗಬೇಕು. ಆ್ಯಂಡ್ ನನ್ನ ಹತ್ರ ಹೊಸದು ಅಂತ ಯಾವ್ದು ಬಟ್ಟೆ ಇರಲಿಲ್ಲ, ಬಟ್ ಐ ಹ್ಯಾಡ್ ಅ ಡ್ರೆಸ್ ವಿಚ್ ಐ ಹ್ಯಾಡ್ ರೇರ್ಲಿ ಯೂಸ್ಡ್ ಆ್ಯನ್ ಇಯರ್ ಓಲ್ಡ್. ಸೊ ಅದನ್ನೇ ಹಾಕ್ಕೊಳ್ಳೋಣ ಅಂತ. ನನಗೆ ರೆಡ್ ಅಥವಾ ಗ್ರೀನೇ ಹಾಕಬೇಕಂತ ಆಸೆ ಇತ್ತು, ಬಿಕಾಸ್ ಕ್ರಿಸ್ಮಸ್ ಅಲ್ಲ. ಅಕಾರ್ಡಿಂಗ್ ಟು ಮೀ red and green are Christmas colors. I don't know why, but it is. Might be because of the Christmas tree or Santa Claus. But adantu aglilla. I got something in maroon. Tada! Frock hakolta idini. So this is basically maroon in color. It hegide. I'm holding it so wrong. This is how you hold it. Yes. So this is what I'm going to wear. So yes, let's get ready, people. ಟಡಾ, ನಾ ರೆಡಿಯಾಗಿ ಆಯಿತು. ಜಾಸ್ತಿ ರೆಡಿ ಆಗಲಿಲ್ಲ, ಬಿಕಾಸ್ ಮನೇಲಿ ಅಲ್ಲ, ಸುಮ್ಮನೆ ಯಾಕೆ ಗ್ರ್ಯಾಂಡಾಗೆಲ್ಲ ರೆಡಿ ಆಗೋದಾ ಅಂತ. ಲಿಪ್ಸ್ಟಿಕ್ಕು ಹಾಕಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಲೈಟಾಗಿ ಹಾಕಿದ್ದೀನಿ, ಡಲ್ ಕಾಣಿಸ್ಬಾರ್ದು ಅಂತ ಕಾಜಲ್ ಹಾಕಿದ್ದೀನಿ ಆ್ಯಂಡ್ ಬಿಂದಿ. ದಟ್ಸ್ ಇಟ್ ಗೈಸ್. ಈಗ ಮೇಲೆ ಹೋಗಿ ಲೆಟ್ಸ್ ಸಿ ವಾಟ್ಸ್ ಹ್ಯಾಪ್ನಿಂಗ್ ದೇರ್. ಅದಕ್ಕಿಂತ ಮುಂಚೆ ಲೆಟ್ ಮಿ ಜಸ್ಟ್ ಡ್ರೈ ಮೈ ಹೇರ್ ಆಫ್. ಫೈನಲಿ ಓನರ್ ಮನೆ. ಆಂಡ್ರ್ಯೂ ಸೇ ಹಾಯ್. ಆ್ಯಂಡ್ ಕುಕ್ಕಿಂಗ್ ಸೀನ್ಸ್ ಆಗ್ತಾ ಇದೆ. ಈರುಳ್ಳಿ ಕಟ್ ಮಾಡಿದ್ದೀವಿ. ಈರುಳ್ಳಿ ಕಟ್ ಮಾಡಿ ವಿ ಫೇಸ್ಡ್ ಹೆಲ್ ಇನ್ ದ್ಯಾಟ್. ಕಣ್ಣೆಲ್ಲ ನೀರು ಬಂದು ಓನರೇ ನಮ್ಮನ್ನ ಓಡಿಸ್ಬಿಟ್ರು ಮೊದಲಿಗೆ. ನೌ ವಿ ಆರ್ ಕಟ್ಟಿಂಗ್ ಕ್ಯುಕ್ಯುಂಬರ್. ವೇಟ್, ಕ್ಯುಕ್ಯುಂಬರ್ ಕಟ್ಟಿಂಗ್ ಸೀನ್ಸ್. ಆಂಡ್ರ್ಯೂ ಡಿಂಟ್ ಹೆಲ್ಪ್ ಅಸ್ ಆಟ್ ಆಲ್, ಆಯಿತಾ. ಸುಮ್ಮನೆ ಬಂದುಬಿಟ್ಟಿದ್ದಾನೆ ಅಲ್ಲಿ. ಟಿ ವಿ ನೋಡ್ಕೊಂಡಿದ್ದಾನೆ ಅವನು. ಆ್ಯಂಡ್ ಈಸ್ ಟಯರ್ಡ್ ವಾಚಿಂಗ್ ಟಿ ವಿ ಅಂತೆ. ಹಾಯ್ ರೇಣುಕ. The kitchen scene. Wait. Oh. Andrew, hello everybody. ಎಲ್ಲ busy. ಎಷ್ಟೆಲ್ಲ ಆಗ್ತಾ ಇದೆ ಬಿರಿಯಾನಿ. ಮತ್ತೆ ಇದು ಬರ್ತಾ ಮಾಡ್ತಾ ಇರೋದು. ಓ ಎಸ್, ಹೀಸ್ ಬಿಸಿ. ಹೀಸ್ ಕಟಿಂಗ್ ಆನಿಯನ್ ಶಾಪ್ ಆಗಿದೆ. ಹಾಯ್ ಪೂಜಾ ಹಾಯ್. ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ನಮ್ಮ ದೀಪಾ ಮೇಡಮ್ ಅವರು. ಅಷ್ಟು ಅದರಲ್ಲಿ ಬಿರಿಯಾನಿ ಆಗುತ್ತಾ? ದ ಬಿರಿಯಾನಿ ವೆಸಲ್. Vegetable cutting is a real task, people. Wait. How nicely we have chopped the cucumbers for raita. The struggle was real. Are you tired, Asa? Very tired. You are not tired because you didn't do anything. You go there. Yeah. I am tired. My back hurts. My fingers are paining. Okay. I'm pro boy. He is ready. It looks so yummy, alla? Chef for chicken curry. Main cook. Hello. You're a shoe chef.
ಲೆಟ್ಸ್ ಈಟ್ ಪೀಪಲ್. ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ಮೈ ಗಾಡ್. ಓಕೆ, ನಾ ಫಸ್ಟ್ ಟೈಮ್ ಓನರ್ ಅವ್ರದ್ದು ಅಡುಗೆನ ಟೇಸ್ಟ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ಫಸ್ಟ್. It's okay. ಅಂಬೂರ್ ಬಿರಿಯಾನಿ ಥರ ಟೇಸ್ಟ್ ಇದೆ. ಅಂಬೂರ್ ಬಿರಿಯಾನಿ ನಂಗೆ ತುಂಬ ಇಷ್ಟ. ವೆರಿ ಯಮ್ಮಿ, ವೆರಿ ಯಮ್ಮಿ. ಸೂಪರ್ ಆಗಿದೆ. ಎಲ್ಲ ಕರೆಕ್ಟ್ ಇದೆಯಾ? ಹಾ, ಈ ರೈಸ್ ಅಂತೂ awesome ಆಗಿದೆ. ಇವಳು ಗೊತ್ತಿಲ್ಲ ಬ್ಯಾಂಗನ್ ಕರಿ ಇಸ್ ಆಲ್ಸೋ ವೆರಿ ಯಮ್ಮಿ. ಆಕ್ಚುಲಿ. ಯಾ. ಹೊಲ್ಲ ಫೈನಲಿ ಮನೆ ತಲುಪಿದೆ. ಎಲ್ಲ ಕೆಲಸ ಮುಗೀತು. ಪ್ಯಾಕಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಒಂದು ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಅದಾದಮೇಲೆ ನಾನು ಮತ್ತು ಓನರ್ ಇಬ್ಬರು ಪ್ಯಾಕ್ ಮಾಡ್ತಾ 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 ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ವಿ ಅಂದರೆ ಹೇಳೋದೇ ಬೇಡ. ಮಾತಾಡಿಕೊಂಡು ನಗಾಡ್ಕೊಂಡು ಪ್ಯಾಕ್ ಮಾಡಿಕೊಂಡು ನಾವಿಬ್ಬರೇ ಪ್ಯಾಕ್ ಮಾಡಿದ್ದು. ಅದಕ್ಕೆ ನಂಗೆ ರೆಕಾರ್ಡ್ ಮಾಡೋಕ್ಕೆ ಮರ್ತೋಯ್ತು. ನಾವು ಪ್ಯಾಕ್ ಮಾಡಿದ್ವಿ ಮತ್ತು ಅಲ್ಲಿ ಮಕ್ಕಳಿದ್ರಲ್ಲ 3 ಮಕ್ಕಳು, ಅವ್ರು ಹೋಗಿ ಕೊಟ್ಟು ಬಂದರು. ಸೊ ನಾನೇನು ಯೋಚನೆ ಮಾಡಿದೆ, ಪ್ಯಾಕ್ ಮಾಡಿ ಅಕ್ಕಪಕ್ಕ ಮನೆ ಇದೆಯಲ್ಲ ಅಲ್ಲಿ ಅವ್ರಿಗೆ ಕೊಡ್ತಾರೆ ಅಂತ. ಬಟ್ ನೋ, ಆ್ಯಕ್ಚುಲಿ ಅವ್ರು ಎಲ್ಲ ಕ್ರಿಸ್ಮಸ್ ಏನು ಮಾಡ್ತಾರೆ ಅಂದರೆ ಫುಡ್ ಪ್ರಿಪೇರ್ ಮಾಡಿ ಅವರೇ ಕುಕ್ ಮಾಡೋದು. ಹೊರಗಡೆಯಿಂದನೂ ತರಿಸಲ್ಲ, ಅವರೇ ಕುಕ್ ಮಾಡೋದು. ಅವ್ರು ಕುಕ್ ಮಾಡಿಬಿಟ್ಟು ಇಲ್ಲಿ ಭಿಕ್ಷಕರು ಇರ್ತಾರಲ್ಲ ಅವ್ರಿಗೆ ಫುಡ್ ಕೊಡ್ತಾರೆ. ಬೇರೆ ಭಿಕ್ಷಕರಿಗೆ ಮಾತ್ರ ಅಲ್ಲ, ಕನ್ಸ್ಟ್ರಕ್ಷನ್ ಸೈಟ್ಸ್ ಹತ್ರ ಶೆಡ್ ಹಾಕ್ಕೊಂಡೆಲ್ಲ ಜನರು ಇರ್ತಾರಲ್ಲ ಅವ್ರಿಗೂ ಕೊಡ್ತಾರೆ. ಮತ್ತು ಅಕ್ಕಪಕ್ಕ ಕಂಪನೀಸ್ ಇದ್ದರೆ, ನಮ್ಮ ಹತ್ರ ಇಲ್ಲಿ KEB ಇದೆ, ಅಲ್ಲಿ ವಾಚ್ಮೆನ್ಗಳಿದ್ರೆ ಅವ್ರಿಗೂ ಹೋಗಿ ಕೊಡ್ತಾರೆ. ಹಸ್ಬೆಂಡ್ ಓನರ್ಗೆ ಹುಷಾರಿರಲಿಲ್ಲ, ಅವ್ರಿಗೆ ಜ್ವರ ಇತ್ತು. ಅದಕ್ಕಾಗಿ ಹೊರಗಡೆ ಜಾಸ್ತಿ ಹೋಗೋಕ್ಕಾಗಿಲ್ಲ. ಅದಕ್ಕೆ ಈ ಸತಿ ಅವರು ಬೇಜಾರು ಪಡ್ಕೊಳ್ತಾ ಇದ್ರು ದ್ಯಾಟ್ ತುಂಬ ಪ್ಯಾಕ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪನೇ ಅಂತ. ಅರೌಂಡ್ 12 ಬಾಕ್ಸಸ್ ಏನೋ ಪ್ಯಾಕ್ ಮಾಡಿದರು. ಮತ್ತು ಅವ್ರದ್ದು ಒಂದು ಕಂಪನಿ ಇದೆ ಸೈಟಲ್ಲಿ, ಅಲ್ಲಿ 4 ಜನ ವರ್ಕರ್ಸ್ ಇದ್ದಾರಂತೆ, ಮತ್ತು ಅವ್ರಿಗೂ ಪ್ಯಾಕ್ ಮಾಡಿ ಕೊಟ್ಟರು. ಸೊ ಇನ್ ಟೋಟಲ್ ಐ ಥಿಂಕ್ 16 ಬಾಕ್ಸಸ್ ಏನೋ ಪ್ಯಾಕ್ ಆಯ್ತು ಅಷ್ಟೇ. ಬಟ್ ಇಟ್ ವಾಸ್ ಅ ಗುಡ್ ಡೀಡ್. ಐ ಫೆಲ್ ಸೋ ಹಂಬಲ್ ಆ್ಯಂಡ್ ಸೋ ನೈಸ್ ದ್ಯಾಟ್ ಓಕೆ ನಾನು ಈ ಥರ ಗ್ರ್ಯಾಂಡಾಗಿ ಯಾವತ್ತೂ ಮಾಡಿಲ್ಲ. ರೋಡಲ್ಲಿ ಯಾರಾದರೂ ಏನಾದರೂ ಕೇಳ್ಕೊಂಡು ಬಂದರೆ ಕೊಟ್ಟಿದ್ದೀನಿ ಅಷ್ಟೇ. ನಮ್ಮದು ಆಸೆ ಇತ್ತು ಯಾವತ್ತಾದರೂ ಒಂದಿನ ಹೀಗೆ ಮಾಡಬೇಕಂತ. ಬಟ್ ಡೈರೆಕ್ಟಾಗಿ ಅಲ್ಲ, ಅಟ್ಲೀಸ್ಟ್ ಇಂಡೈರೆಕ್ಟಾಗಿ ಆಯಿತು ಅಂತ ಐ ಆಮ್ ಹ್ಯಾಪಿ. ಐ ವಾಸ್ ಪಾರ್ಟ್ ಆಫ್ ದಿ ಕುಕಿಂಗ್. ಸೊ ಎಸ್, I am really, really, really happy about it and a little emotional about it. Ashte, I had a wonderful day. I had a blast today. It was like the best Christmas I've ever had anta helbodu nanu. It was really fun our jothe, makkal jothe, and I'm so grateful for this day. So ಗೆಳೆಯರೇ, ಇವತ್ತಿಗೆ ಅಷ್ಟೇ. I hope you all had a great day too, and ಗುಡ್ ನೈಟ್. ಸರಂಗೆ ನಾಳೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ.